ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಬೆಳಗ್ಗೆ ಎಷ್ಟು ಗಂಟೆಗೆ ನೈಟೇ ಸ್ಟಾರ್ಟ್ ಆಗಿದೆ ಮಳೆ. ಬಟ್ ಬೆಳಗ್ಗೆ ಅಂತೂ ತುಂಬ ಜಾಸ್ತಿನೇ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅದರಲ್ಲೂ ನಮ್ಮ ಮನೆಯಲ್ಲಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಒಂದು ಸೆಕೆಂಡ್ ಈ ವಿಡಿಯೋನ ನೋಡ್ಕೊಂಬನ್ನಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಅದಾದಮೇಲೆ ಮತ್ತೆ ಸಿಗೋಣ, ಓಕೆನಾ? ಯಾಕೆ ಹೇಳು ಅಂತ ಹಾಕೋಲಾರ್ದು ಒಳಗೆ ವಿಡಿಯೋದ ಬರಲ್ಲ, ಅದು ಸಾಮಿ ನೀನು ಮಕ್ಕ ಸಾಮಿ ಮಕ್ಕ ಕಿಲಪ್ಪಿ ಕಿಲಿ ನೆಗಡಿ ಬರ್ತು ನೋಡ. ನೀರು ಚಲೋ ನೀರು ಆಗಲ್ಲ ಹೋಗಿನಿ. ಹೋಗಿ ಹೋಗಿ ನೀರಾಗ ಹಾಕ್ಯಾರ, ಇಲ್ಲ ನೀರಾಗ ಹಾಕ್ಯಾರಲ್ಲಿ. ಕಾಲಿ ನೀರ ರಗಡ ಗುಂಡು ಗುಂಡು ಮುಂದೆ ಬೂಳಾಗತ್ತಾರೋದು. ಏನಿ ಹಾಕ್ಬೇಡ್ರಿ, ಇದೆ ಇಟ್ಟೆ ಮನಾರ್ ತುಂಬ್ತದು, ಇಷ್ಟೇ ಮನಾರ್ ತುಂಬ್ತದು. ನೀರಾಗ ಆಡೋದಾರಿ ಇವತ್ತು. ಏನ್ ಬರ ನಡಿ ಚಳಿ ಚಳಿ ಚಳಿ. ಅಪ್ಪು ಸ್ವಿಮ್ಮಿಂಗ್ ಮಾಡು. ಏ ಅಪ್ಪು ನೀರಾಗ ಬೀಳು. Left, right, left, right. ಅದಾಡ ನೀರಾಗ ಬಿಡ್ರಿ, ನೀರಾಗ ಬಿಡ್ರಿ.
ಒನ್ ವರ್ಡ್ ಅಂದ್ರೆ ಇದೆ. ಪುಟ್ಟಿ ಕೊಡಕ್ಕಲ್ಲಿ ಹಾಕ್ತೇನೆ ಅನ್ಕೊಳ್ದ ನಿನ್ನ ಪಾಣಿ ಹೇಳು. ಮಮ್ಮಿ ಮಮ್ಮಿ ಮನೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನೋಡಿದ್ರಲ್ವ ಫೈನಲಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ರು ಅಂತ. ಅದಾದಮೇಲೆ ಮಳೆ ನಿಂತಮೇಲೆ ಇವತ್ತು ಅಪ್ಪಂದು ಬರ್ಡೇ ಇತ್ತು, ಹಾಗಾಗಿ ಬಟ್ಟೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಬಂದಿದ್ದೆ. ಬಟ್ ನಾಳೆ ಇರೋದ್ರಿಂದ ಇವತ್ತೇ ತೊಗೊಂಡು ಸೊ ಒಂದು ಸೈಜೆಲ್ಲ ನೋಡಬೇಕಲ್ಲ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ನಾನು ಅಂದ್ಕೊಂಡಿರೋ ಬಟ್ಟೆ ಸಿಗೋದೇ ಇಲ್ಲ. ಬಟ್ ಏನೋ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಶರ್ಟು ಪ್ಯಾಂಟು ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಬಟ್ ಸಿಕ್ಕಾಪಟ್ಟೆ ಹುಡುಕಾಡಿದೆ, ನಾನು ಅಂದ್ಕೊಂಡಿರೋದು ಸಿಗಲೇ ಇಲ್ಲ. ಮೈಂಡಲ್ಲಿ ಒಂದು ಇಟ್ಕೊಂಡು ಬಂದಿದ್ನಲ್ಲ ಅದು ಸಿಗೋಲ್ಲ. ಬಟ್ ರೇರು ಇವಾಗ ತೊಗೋಬೇಕು ಅಂತ ಅಂದ್ಕೊಂಡಾಗ ಯಾವುದೂ ಸಿಗೋಲ್ಲ. ಸಿಕ್ಕಿರೋದನ್ನೇ ತೊಗೊಂಡೋಗಿ ಹಾಕಬೇಕಷ್ಟೆ. ನಮಗೆ ಬೇಕಾಗಿರೋದು ಅಂತಂದರೆ ಇವಾಗ ನಾರ್ಮಲಾಗಿ ಯಾವಾಗಾದರೂ ಹೊರಗಡೆ ಹೋಗಿರ್ತೀವಲ್ಲ ಅವಾಗ ಸಿಕ್ಕಿರುತ್ತೆ, ಅವಾಗ ಪರ್ಚೇಸ್ ಮಾಡಬೇಕು. ಸೊ ಅವಾಗ ಕರೆಕ್ಟ್ ಆಗಿರೋದು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲಲ್ವ, ನಾಳೆ ಬರ್ಡೇ ಇದೆ, ಹಾಗಾಗಿ ಇವಾಗ ಬಟ್ಟೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಬಂದಿದ್ದೆ. ನಮ್ಮೂರಲ್ಲೇ ತೊಗೊಳ್ತಾ ಇದ್ದೀನಿ ಬಟ್ಟೆ. ತುಂಬ ಚೆನ್ನಾಗಿದೆ, ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಬಟ್ ಅವನ ಹತ್ರ ಈ ಥರದ್ದು ಸೆಟ್ ಇರೋದ್ರಿಂದ ನನಗೆ ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಆದ್ರೂ ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಪ್ಯಾಂಟು ತೊಗೊಂಡಿದ್ದೀನಿ. ಅವನು ಉದ್ದಕ್ಕಿಂತ ಸ್ವಲ್ಪ ಹಾಪೇ ಜಾಸ್ತಿ ಹಾಕ್ಕೊಳ್ತಾನೆ, ಅದು ಅವನಿಗೆ ಕಂಫರ್ಟಬಲ್ಲು. ಬ್ಲ್ಯಾಕಲ್ಲಿ ಇರಲಿಲ್ಲ ಅಲ್ವಾ, ಹಾಗಾಗಿ ಜೀನ್ಸು ಇದು ತೊಗೊಳ್ಳೋಣ ಆ್ಯಂಡ್ ಇದು ಕಾಟನ್ ಶರ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ಇನ್ನೂ ಒಂದು ಹಲವಾರು ಥರ ಡ್ರೆಸ್ ಬಂದಿದೆ, ತುಂಬ ಚೆನ್ನಾಗಿದೆ. ತೊಗೊಳ್ಳೋರಾದರೆ ಡೆಫಿನೆಟ್ಲಿ ಹೋಗಿ ತೊಗೊಳ್ಳಿ. ಇವಾಗ ನನಗಿಷ್ಟ ಇಲ್ಲ ಅಂತಂದರೆ ಬೇರೆಯವ್ರಿಗೆ ಇಷ್ಟ ಆಗೋಲ್ಲ ಅಂತಲ್ಲ, ಬಟ್ಟೆ ತುಂಬ ಚೆನ್ನಾಗಿದೆ, ಕಲರು ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸೊ ನಾನು ಸ್ವಲ್ಪ ಜಾಕೆಟ್ನಲ್ಲಿ ನೋಡ್ತಾ ಇದ್ದೆ, ಬಟ್ ಆ ಥರದ್ದು ಇಲ್ಲ ಅಂತ ಹೇಳಿದರು. ಅವರು ಕೂಡ ತುಂಬಾ ಹುಡುಕಾಡಿದ್ರು, ಆದ್ರೂ ಇರಲಿಲ್ಲ. ಇವಾಗ ನಾನು ಒಬ್ಬಳೇ ಬಂದಿಲ್ಲ, ನಮ್ಮ ಅಣ್ಣನ ಹೆಂಡ್ತಿನ ಕರ್ಕೊಂಡು ಬಂದಿದ್ದೀನಿ. ಅವಳು ನಾನು ಸೇರಿ ಪರ್ಚೇಸ್ ಮಾಡ್ತೀವಿ, ಎಲ್ಲೇ ಹೋದ್ರೂ ಆಲ್ಮೋಸ್ಟ್ 90% ಅವಳನ್ನು ಕರ್ಕೊಂಡು ಹೋಗಿ ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ಅವಳ ತಾಟು ನನ್ನ ತಾಟು ಸ್ವಲ್ಪ ಸೇಮ್ ಇರೋದ್ರಿಂದ ಮ್ಯಾಚ್ ಆಗುತ್ತೆ. ಸೊ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಾಯಿತ್ತು, ಯಾವಾಗ ಮ್ಯಾಚ್ ಮಾಡೋಣ, ಯಾವಾಗ ತೊಗೊಳ್ಳೋಣ ಶರ್ಟು ಅಂತ ಹೇಳ್ಬಿಟ್ಟು. ಇವಾಗ ಅವಳಂದು 3 ತೊಗೊಂಡ್ಬಿಡು, ಸುಮ್ಮನೆ ಟೆನ್ಷನೇ ಬೇಡ ನಿನಗೆ, ಇದು ಬೇಕಾ ಅನ್ನೋದಕ್ಕಿಂತ ನಿನಗೆ ಹಂಗೂ ಪರ್ಚೇಸ್ ಮಾಡ್ತೀಯ ಬಟ್ಟೆ, ನೀನು ಜಾಸ್ತಿ ತೊಗೊಳ್ತಿ, ಮಕ್ಕಳಿಗೆ ಕೂಡ ಹಾಕ್ತಿ ಅಂತ ಹೇಳ್ತಾಯಿದ್ದೆ. ಬಟ್ ತೊಗೊಂಡೋಗಿ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಹಾಕಲ್ಲ, ಸ್ಕೂಲ್ ಡ್ರೆಸ್ಸೇ ಹಾಕ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಒಂದೇ ಒಂದು ಪೀಸನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ತುಂಬ ಚೆನ್ನಾಗಿದೆ, ನಾಳೆ ತೋರಿಸ್ತೀನಿ ಹೆಂಗಿದೆ ಏನು ಎತ್ತ ಅಂತ ಹೇಳಿಬಿಟ್ಟು. ಆ್ಯಂಡ್ ಬಂದ ತಕ್ಷಣ ಊಟ ಎಲ್ಲ ರೆಡಿ ಆಗಿತ್ತು, ಆ್ಯಂಡ್ ಊಟ ಮಾಡಿಸ್ತಾ ಇದ್ಲು ನಮ್ಮ ಅಕ್ಕ ಬೇರೆ. ಇನ್ನು ನಾನು ಕೂಡ ಊಟ ಮುಗಿಸ್ಕೊಂಡೆ. ಅಪ್ಪುದು ಬರ್ಡೇ ನಾಳೆ ಇರೋದ್ರಿಂದ ಇವತ್ತು ನಮ್ಮ ಅಕ್ಕನ ಮಗಳದ್ದು ಬರ್ಡೇ ಇತ್ತು, ಅದನ್ನು ಕೂಡ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ವಿ.
ಆಮೇಲೆ ಇನ್ನೊಂದು ಏನಂದರೆ ಅವಳದು ಬಿಫೋರ್ ಮಾಡಿದ್ವಿ, ನೆಕ್ಸ್ಟ್ ಡೇನೇ ನನ್ನ ಮಗಂದು ಬರ್ಡೇ ಇತ್ತು. ಹಾಗಾಗಿ ನೆಕ್ಸ್ಟ್ ಡೇದು ಸಾಯಂಕಾಲದಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಬರ್ಡೇ ದಿನ ಆ ಡ್ರೆಸ್ ಹಾಕ್ಕೊಂಡಿದ್ದಾನೆ ನೋಡಿ, ತುಂಬ ಚೆನ್ನಾಗಿದೆ, ಅವನಿಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಪ್ಯಾಂಟು ತುಂಬ ದೊಡ್ಡದಾಯಿತು ನನಗೆ, ಏನಂದರೆ ಇವಾಗ ಚಿಕ್ಕ ಚಿಕ್ಕದು ತೊಗೊಂಡು ಆವಾಗಲೇ ಉಡ್ಸೋಕ್ಕಾಗಲ್ಲ. ಅವನ ಹತ್ರ ಜಾಸ್ತಿ ಬಟ್ಟೆ ಇರೋದ್ರಿಂದ ಸ್ವಲ್ಪ ದೊಡ್ಡ ಸೈಜ್ ನೋಡಿ ತೊಗೊಂಡಿದ್ದೀನಿ. ಲಾಂಗ್ ಟೈಮ್ ಬರಲಿ, ಸ್ವಲ್ಪ ಒಂದು 2 ಇಯರ್ಸ್ ಅಂತ ತನಕ ಬರಲಿ ಪ್ಯಾಂಟು ಅಂತೇಳಿ ತೊಗೊಂಡಿದ್ದೀನಿ. ಆದ್ರೂ ಏನು ಮಾಡುತ್ತೋ ಗೊತ್ತಿಲ್ಲ, ಬಟ್ ಅಷ್ಟೊಂದು ದಿನ ಏನು ಹಾಕಲ್ಲ, ಅಷ್ಟೇ 1 ಇಯರ್ ಹೋಗಬೇಕು ಅಂದರೆ ಕರೆಕ್ಟಾಯಿತು. ಅದಾದಮೇಲೆ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ, ಕೇಕ್ ಕೂಡ ಬಂದುಬಿಟ್ಟಿತ್ತು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ವಿ ಬರ್ಡೇ. ನಮಗೆ ಗ್ರ್ಯಾಂಡ್ ಮಾಡಬೇಕು ಅಂತ ಯಾವತ್ತೂ ಅನಿಸಲ್ಲ, ಬಟ್ ರೇರು ಅನಿಸಿದ್ರೆ 5 ಇಯರ್ಸಿಗೆ ಒಂದು ಸಾರಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಇದು ಅಪ್ಪಂದು 9 ಇಯರ್ ಕಂಪ್ಲೀಟ್ ಆಗಿ 10 ಇವಾಗ ನಡೀತಾ ಇರೋದು. ಬಟ್ ಇನ್ನೂ ಒಂದು ಏನು ಗೊತ್ತಾ, ಅವ್ನ ಬರ್ಡೇ ದಿನ ನಾವೇನಾದರೂ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ಅವನಿಗೆ ಹುಷಾರು ತಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅವ್ನ ಬರ್ಡೇನ ಗ್ರ್ಯಾಂಡಾಗಿ ಮಾಡಲ್ಲ. ಯಾಕಂದರೆ ನೋಡಿದ್ದೀವಿ, ಫಸ್ಟ್ 2 ಇಯರ್ಸು 3 ಇಯರ್ಸು ಮಾಡಿ ನೋಡಿದ್ದೀವಿ, ಸಿಕ್ಕಾಪಟ್ಟೆ ಅಳೋದು ಜಾಸ್ತಿ, ಈ ಥರ ಜ್ವರ ಬರೋದು ಆ ಥರ ಆಗ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಬರಲ್ಲ. ಅದು ನಾವು ಫೋರ್ಸ್ ಮಾಡಿ ಮಾಡೋಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಜನನೇ ಕರ್ಕೊಂಡು ಚಿಕ್ಕ ಪುಟ್ಟದು ಸೆಲೆಬ್ರೇಷನ್ ಅಂತ ಹೇಳ್ಬೋದು ಅಷ್ಟೇ. ಆಜು ಬಾಜುದು ಒಂದಿಷ್ಟು ಜನ ಅಂದರೆ ಮಕ್ಕಳು ಅಷ್ಟೇ ಬಂದಿದ್ದರು, ದೊಡ್ಡವ್ರು ಯಾರೂ ಬಂದಿರಲಿಲ್ಲ. ಅದರಲ್ಲೇ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಬರ್ಡೇನ ಮಾಡ್ತಾಯಿದ್ವಿ. ನಿನ್ನೆ ನಮ್ಮ ಅಕ್ಕನ ಬರ್ಡೇ, ನಮ್ಮ ಅಕ್ಕನ ಮಗಳದು ಬರ್ಡೇ ಆಗಿರೋದ್ರಿಂದ ಅದು ಅವಳಿಗೆ ಇಷ್ಟ ಇರಲಿಲ್ವಂತೆ. ಅವಳದು ಥಾಟ್ ತುಂಬ ದೊಡ್ಡದಿದೆ, ಹಿಂಗೆ ಮಾಡ್ಕೋಬೇಕು, ಗ್ರ್ಯಾಂಡ್ ಇರಬೇಕು, ಬಲೂನ್ಸ್ ಇರಬೇಕು ಅನ್ನೋದೊಂದು ಅವಳಿಗೆ ಮೈಂಡಲ್ಲಿತ್ತು. ಬಟ್ ಅವಳದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲ್ಲಾಗೆ ಮಾಡ್ತೀವಿ. ಹಾಗಾಗಿ 2 ಆಗಿಬಿಡುತ್ತೆ, ನಿನ್ನೆ ಅವಳದು ಮತ್ತು ಇವತ್ತು ಅವನದು 2 ಒಟ್ಟಿಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿಸಿದ್ದೀನಿ ನಾನು. ಅವಳೇ ಎಲ್ಲ ಪ್ರಿಪ್ರೇಷನ್, ಹಂಗೆ ಇವಾಗ ಬಲೂನ್ ಆಗಿರ್ಬೋದು, ಅವನಿಗೆ ಗಿಫ್ಟು ಅಂತೆ ಏನೇನೋ ತೊಗೊಂಡು ಬಂದಿದ್ಲು, ಅವಳ ಕಡೆಯಿಂದ ಖರ್ಚು ಮಾಡಿ ತೊಗೊಂಡು ಬಂದಿರೋದು. ಸೊ ಏನು ತೊಗೊಂಬಂದಿದ್ದಾಳೆ ಗೊತ್ತಿಲ್ಲ, ಗಿಫ್ಟ್ ತೊಗೊಂಬಂದಿನಿ ಅಂತ ಹೇಳಿದ್ಲು. ಇನ್ನು ಬ್ಯಾಕ್ ಸೈಡು ಬಲೂನ್ಸ್ ಎಲ್ಲ ಅವಳೇ ತೊಗೊಂಬಂದು ಊದಿ ಕಟ್ಟಿ ಹೆಂಗೆ ಮಾಡ್ಕೋಬೇಕು ಹಿಂಗೆ ಅಂಥೇಳಿ ಮಾಡಿದ್ಲು. ಬಟ್ ನಮಗೆಲ್ಲ ಗೊತ್ತಿರುತ್ತೆ ಹೆಂಗೆ ಮಾಡ್ಕೋಬೇಕು ಅನ್ನೋದು. ಬಟ್ ಇನ್ನೊಂದು ಅವಳದು ಖುಷಿ ಹೆಂಗಿರುತ್ತೋ ಹಾಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅನ್ನೋದೊಂದು ನನಗೆ ಇಷ್ಟ. ಆ್ಯಂಡ್ ಅಪ್ಪಗೂ ಕೂಡ ಇವರೆಲ್ಲ ಇರಬೇಕು, ಅವ್ನ ಬರ್ಡೇ ದಿನ ಅವನು ಅಷ್ಟೇ ಹಾಕ್ಕೊಳ್ಬೇಕು ಹೊಸ ಬಟ್ಟೆ ಅಂತೇನಿಲ್ಲ, ಎಲ್ಲರೂ ಹಾಕ್ಕೋಬೇಕು, ಎಲ್ಲರೂ ಕೂತ್ಕೋಬೇಕು ಚೇರ್ ಮೇಲೆ ಅನ್ನೋದೊಂದು ಅವನಿಗೆ ಇಷ್ಟ. ಅವನ ಪ್ರಕಾರವಾಗಿಯೇ ಬಿಟ್ಟಿದ್ದೀವಿ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಯ್ತಲ್ವ. ಸೊ ನಮ್ಮ ಅತ್ತಿಗೆನೇ ಅವನ ಆರತಿ ಎಲ್ಲ ತೆಗೆದು ಅವಳೇ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಳೆ. ಅಂದರೆ ಮನಸ್ಸು ತುಂಬ ಗ್ರ್ಯಾಂಡಾಗಿರಬೇಕು, ಸೆಲೆಬ್ರೇಷನ್ ಚಿಕ್ಕದಾದ್ರೂ ನಾವೇನು ಮಾಡ್ತೀವಿ ಏನು ಮಾಡ್ಲತ್ತೀವಿ ಅನ್ನೋದೊಂದು ಕರೆಕ್ಟಾಗಿತ್ತು ಅಂದರೆ ಅದು ನಮಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಂಡು ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ವಿಡಿಯೋನ ನೋಡ್ಕೊಂಬನ್ನಿ, ಓಕೆನಾ. Happy birthday to you. ಹರ್ಷ ಏನು ಸ್ಟೈಲ್, ಹರ್ಷ ನೀ ಸ್ಟೈಲ್ ಹಿಂಗೆ ಹಿಂಗೆ ಸ್ಟೈಲ್, ಹರ್ಷ ಸ್ಟೈಲ್ ಗುಂಡು ಕೈ ನೀ ಸುಮ್ಮನೆ ಮನಸ್ಸಿ. ನೀ ಯಾಕೆ ಇವತ್ತಿದ್ದು ಹಾಕೊಂಡಿದ್ದಿ? ಇಲ್ಲ ಸೀರೆ ಹಾಕೋ ಚಂದ ಕಾಣುತ್ತೆ ಅಂತೀನಿ. ಕುಂಚಿ ಕೊರ್ರಾಗ ನಾವು ಕತ್ತಡ್ರ ಹಾಕೊಂಡು ನೈಟಿ ಹಾಕೋತಾರ, ಒಟ್ಟೆ ಚಂದೇ ಕಾಣಲ್ಲ. ಏ ಗುಂಡು ಬರ್ತಡೆ, ಏ ವೀರು ಅಪ್ಪ 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 ಏ ಕೊಯ್ ಅವನಿಗೆ ಮತ್ತೆ ಕರಿಬೇಕು. ಯಾರು ಆಯವ ಆಯಿ ಕರಿಬೇಕು, ನೋಡಂದೆ ಆಯಿ ಗುಂಡು ಬರ್ತಡೆ ಇಲ್ಲಿ ಬರ್ತಡೆ. ಹ್ಯಾಪಿ
ಬರ್ಡೇ ಮಾಡಿ ನೀನು ಬರ್ಡೇ ಮಾಡಿ ಏಕೆ ಮಾಡೋದಿಲ್ಲ ಹ್ಯಾಪಿ ಬರ್ಡೇ ಅನ್ನೋದು ನಿಂದ್ರೆ ಪೂರ್ತಿ ನೀನು ಬಟ್ ಇಡ್ಬೇಕು ಅಟ್ಟೆನಿ ಮತ್ತೇನಿಲ್ಲ 9 10 ವರ್ಷ ಬಟ್ ಇಡ್ಬೇಕು ದನಕ್ಕೆ ಏನಪ್ಪ ಕೇಕ ಗುಂಡಾಕ್ ಕೇಕ ಇದು 1 ಕಿಲೋ ಅದೇನು ಹ್ಞೂ 4 ದಿನ ಕಂಟಿನ್ಯೂ ಕೇಕೆ ನೋಡು ಮಮ್ಮಿದೊಂದು ಕೇಕ್ ನೀನು ತಿನ್ಸ್ ಮಾಮ ಈ ಕಡೆ ನೋಡ್ಯಾ ಮಾಮ ತಿನ್ಸ್ ಹ್ಞೂ ಏ ದುವ್ಯಾ ಬಾ ಇಲ್ಲಿ ಬಾ ಬಾ ಒಳ ಬಾ 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 ಲೇ ಬಾ ಫೋಟೋ ಪ್ಲೇಟ್ನೇ ಹಾಕು ಪ್ಲೇಟ್ನೇ ಹಾಕು ತಗೊಂಡೋಗ್ಬಿಟ್ಟ ತಗೊಂಡೋಗ್ ಏ ಗಿಫ್ಟ್ ಅಂತ ತರ್ತಿ ಪಟ ಬರ್ರಿ ಗಿಫ್ಟ್ ಯಾರು ತಂದಿರೋ ಅವ್ರ ತಂಗಿ ಅಂತಂದ ಮೊದಲ ನಿಮ್ಮ ತಂಗಿ ಅಂತಂದ್ರೆ ಗಿಫ್ಟ ನೀನು ತಂದಿ ನೀನು ತಿಂದು ತಲೆಗೆ ನುಡಿಸ್ತದ ಚಾಕ್ಲೇಟ್ ಗುಂಡೆ ಪುಟಿ ಆ ಚೋಡದ ಹಾಕ್ಬಿಡು ಚೋಡ ಅಂದ್ರೆ ಬಿಡ ಲೈಟ್ ಪೇಪರ್ ಮೇಲೆ ಹಾಕೊಟ್ಬಿಡು ಚಲೋ ಇವ್ರ ತಂಗಿ ಹೆಂಗ ತಂದ ತಂಗಿ ತರೋದು ಬೇಡ ಏನು ಬೇಡ ಕಲ್ಲೋಳ ಗುಂಡೆ ಗುಂಡು ಹತ್ರ ಬಂದ್ಬಿಟ್ಟು ಒಮ್ಮೆ ನಿಸ್ವಾರ್ಥ ಎಂತನ ಈಗ ಇದು ಕುಡು ಹಾಕಿ ಹೊಡಿತಾ ಮನುಷ್ಯ ಬಂದು ಕಮ್ಮಿನ ಆಗ್ಬಿಡ್ತಾ ಅವೇನ್ ಬಾಳ ಕೈ ಹಿಡಿತೀನಿ ನೋಡ್ರಿ ತಿನ್ಕೋತ ಹೋಗ್ತಾರೆ ತಮ್ಮನಿ ಬರ್ತಾರೆ ನಾವು ಹೋಗಬೇಡಿ ಚಿನ್ನ ಒಂದು ಕೇಕ್ ಯಾರು ಕಟ್ ಮಾಡೋದು ಹಿಂಗೆ ಕಟ್ ಮಾಡೋದು ನೀಟಾಗಿ ಕಟ್ ಮಾಡೋದು ಆ ಕಡೆ ಕಟ್ ಮಾಡೋದು ಸೊ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಆ್ಯಂಡ್ ಚಿಕ್ಕದಾಗಿ ಎಲ್ರಿಗೂ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾನು ಗೋಬಿ ತರಿಸಿದ್ದೆ 65 ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವಲ್ಪ ಲೈಟಾಗಿ ತಿಲ್ಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಕೇಕು ಚೂಡ ಇಷ್ಟೇ ಮುಗಿಸಿರೋದು. ಸೊ ಗೈಸ್, ಹಾಗಾಗಿ ಇನ್ನೂ ತುಂಬ ವೀಡಿಯೋಗಳಿದೆ. ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಹಾಕಬೇಕು ಅಂದರೆ ಟೈಮೇ ಸಿಗ್ತಾಯಿಲ್ಲ. ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಿಗ್ತಾಯಿಲ್ಲ. ನೋಡೋಣ, ಕಂಟಿನ್ಯೂಸ್ ಬ್ಲಾಗ್ ಬರುತ್ತೆ. ಸಪೋರ್ಟ್ ಮಾಡಿ, ಹೀಗೆ ಎಂಕರೇಜ್ ಮಾಡಿ. ನನಗೂ ಕೂಡ ಹೊಸ ಹೊಸ ಬ್ಲಾಗ್ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಇಲ್ಲದೆ ಹೋದರೆ ಲೈಕ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಹೊಸದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಹಾಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.